ಎಸ್ ಸಂತೋಷ್ ಸರ್, ಯೂಶಲಿ ಸಂತೋಷ್ ಅನಂತರಾಮ್ ಸಿನಿಮಾಗಳಂದ್ರೇನೆ ಎಮೋಷನಲ್ ಹೊರತಾಗಿರಲ್ಲ ಕಂಟೆಂಟ್. ಯಾವಾಗಲೂ ಎಮೋಷನ್ಸ್ ನ ಸುತ್ತುವಂತ ಒಂದು ಕಥಾಹಂದರ ಇರುತ್ತೆ ನಿಮ್ಮ ಸಿನಿಮಾಗಳಲ್ಲಿ. ಸೊ ಇದನ್ನ ಯೂಶಲಿ ಫಸ್ಟ್ ನೀವು ಟೀಸರ್ ಬಿಟ್ಟಾಗ, ಯುವದು ಓಪನಿಂಗ್ ಟೀಸರ್ ಬಿಟ್ಟಾಗ ಕಂಪ್ಲೀಟ್ಲಿ ಯೂತ್ಫುಲ್ ಸಿನಿಮಾ ಅಂತ ಅಂದ್ಕೊಂಡಿದ್ವಿ. ಅದರ ಹೊರತಾಗಿ ಈಗ ನೋಡಿದ್ರೆ ಈ ಸಾಂಗ್ ಇಂದ ಹೊಸ ತಿರುವುಗಳು ನಮಗೆ ಅನಿಸ್ತಾ ಇದೆ. ಸೊ ಈ ಹಿಂದೆ ರಾಮಾಚಾರಿ ಸಿನಿಮಾದಲ್ಲಿ ಇದೇ ತರದ ಒಂದು ಸಾಂಗ್ ಇತ್ತು, ಕಾರ್ಮಾಡ ಸರ್ದು ಸಾಂಗ್. ಅಲ್ಲಿ ಕೂಡ ತಂದೆ ಮಗನ ಬಾಂಧವ್ಯನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಅದಕ್ಕೂ ಇದಕ್ಕೆ ಏನಾದ್ರು ಸಾಮ್ಯತೆ ಇದೆಯಾ ಅಂತ? ಸಾಮ್ಯತೆ ಇಲ್ಲ, ಅದು ರಾಮಾಚಾರ್ಯಲ್ಲಿ ಹೇಳಿದ್ದು ಬೇರೆ ಎಮೋಷನ್. ಇದು ಒಂದು ಫಾದರ್ ಸನ್ ಲವ್ ಸ್ಟೋರಿ ಅನ್ಬೋದು ನೀವು ಯುವನ. ಅಂದರೆ ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತವೆ, ಅಷ್ಟು ಜಗಳಗಳಿರ್ತವೆ, ಮತ್ತು ಅಷ್ಟೇ ದೊಡ್ಡ ಬಾಂಡ್ ಅದರಿಂದ ಬೆಳೆದಿದೆ. ಸೊ ಅದೊಂದು ನ್ಯೂ ಏಜ್ ಫಾದರ್ ಸನ್ ಕಥೆ ಇದು. ಸೊ ನಾವು ಫಸ್ಟ್ ಹಾಫ್ನ ಡಿಸೈನ್ ಮಾಡೋ ರೀತಿ ಯೂತ್ ಡ್ರಿವನ್. ನೀವು ನೋಡಿದಾಗ ಮುಂದೆ ಹಿಂದಿನ 2 ಹಾಡುಗಳು ಬಂತಲ್ಲ, ಟೀಸರ್ ಬಂತಲ್ಲ, ಆ ಥರದ್ದು ಟ್ರೈಲರ್ ಬಂದಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇದು ಒಂದು ನಮಗೆ ಜಗತ್ತಿಗೆ ಪರಿಚಯಿಸೋ ತಾಯಿ, ಬದುಕಿಗೆ ಪರಿಚಯಿಸೋ ತಂದೆ. ಸೊ ಆ ಬದುಕಿಗೆ ಪರಿಚಯಿಸೋ ಒಂದು ತಂದೆ ಮತ್ತು ಆಮೇಲೆ ಆ ಜರ್ನಿಲಿರುವಂಥ ಮಗ. ಇದು ತುಂಬ ಏನೋ ಔಟ್ ಆಫ್ ದಿ ಬಾಕ್ಸ್ ಕತೆ ಅಲ್ಲ. ಇದರಲ್ಲಿ ಬಂದೋಗೋ ಮಾತುಕತೆಗಳು ನೀವು ನಿಮ್ಮ ತಂದೆ ಹತ್ರ ಮಾತಾಡಿರ್ತೀರ, ನಾನು ಮಾತಾಡಿರ್ತೀನಿ. ಆ ಥರದ್ದೊಂದು ಸಿನಿಮಾ ಯುವ. ಒಂದು ಫ್ಯಾಮಿಲಿ ಸುತ್ತ, ಅಂದರೆ ಒಂದು ಪಕ್ಕಾ ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. ಅಂದರೆ ಒಂದು ಮಿಡಲ್ ಕ್ಲಾಸ್ ಬದುಕು ಮತ್ತು ಅಲ್ಲಿರುವಂಥ ಸಂಬಂಧದಲ್ಲಿರುವಂಥ ಸಂಘರ್ಷಗಳು ಮತ್ತು ತಂದೆ ಮಗನ ಮಧ್ಯೆ ಇರುವಂಥ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಜಗಳ ಆಗ್ಬೋದು, ವಾದ ವಿವಾದ ಆಗ್ಬೋದು, ಮತ್ತು ಅದರಿಂದ ಇರೋ ದೊಡ್ಡ ಒಂದು ಕಾಳಜಿ, ಪ್ರೀತಿ, ಅದರ ರಿಯಲೈಸೇಷನ್ನೇ ಯುವ. ಸೊ ಅದನ್ನು ಈ ಹಾಡು ಸಿನಿಮಾದ ಬಹಳ ಕ್ರೂಷಲ್ ಹಾಡು. ಸೊ ಈ ಹಾಡಿಂದನೇ ಸಿನಿಮಾದ ತಿರುವು. ಇಲ್ಲಿಂದ ಕ್ಯಾರೆಕ್ಟರ್ ಬದಲಾಗುತ್ತೆ, ಗ್ರಾಫ್ ಬದಲಾಗುತ್ತೆ, ಇಲ್ಲಿಂದ ಒಂದು ಜರ್ನಿನೇ ಬೇರೆ ಆಗುತ್ತೆ. ಸೊ ಅದರ ಮುನ್ನುಡಿಯಾಗಿ ಹಾಡು. ಆಮೇಲೆ ಇಲ್ಲಿ ಅಪ್ಪುಗೇನೋ ವರ್ಡ್ ಯಾಕೆ ಬಂತು ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಒಂದು ಹಗ್, ಒಂದು ತಪ್ಪಿಕೊಂಡ್ರೆ ಒಂದು ಅಪ್ಪುಗೆಯಲ್ಲಿ ಎಷ್ಟೋ ಗೊಂದಲಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕಳೆದೋಗ್ಬಿಡ್ತವೆ. ಈಗ ಒಂದು ಫ್ರೆಂಡ್ಶಿಪ್ಪಲ್ಲಿ ತಗೊಳ್ಳಿ ಅಥವಾ ಮನೇಲಿ ತಗೊಳ್ಳಿ, ಅದರಲ್ಲೂ ತಂದೆ ಮತ್ತು ಮಗನ ಸಂಬಂಧ ಎಲ್ಲ 90% ಆಫ್ ದಿ ಮನೆಗಳಲ್ಲಿ ಅದು ಫ್ರೆಂಡ್ಶಿಪ್ ಥರ ಇರೋದಿಲ್ಲ. ಒಂದು ಫಾದರ್ ಯಾವಾಗಲೂ ಒಬ್ಬ ಇಂಟ್ರೋವರ್ಟ್, ಏನು ಹೇಳ್ಕೊಳಲ್ಲ. ಸೊ ಆ ಥರ ಇದ್ದಾಗ ಒಂದು ಆ ತಂದೆ ತ್ಯಾಗಗಳು, ಆ ತಂದೆ ಸ್ಯಾಕ್ರಿಫೈಸ್ಗಳನ್ನ ಅರ್ಥ ಆದಾಗ ಅವನು ಫಸ್ಟು ತಂದೆನೋಗಿ ಹಗ್ ಮಾಡ್ಬೇಕನ್ಸುತ್ತೆ. ಈಗ ನಮಗೂ ಅಷ್ಟೇ, ಯಾವುದೋ ಒಂದು ಮಾತೇನೋ ಅಂದ್ಬಿಟ್ಟಿರ್ತೀವಿ ಅಥವಾ ತಲೆಲೇನೋ ಅದೇ ಓಡ್ತಾ ಇರುತ್ತೆ. ಇಲ್ಲ ನಾವು ಮದುವೆ ಆಗಿ ಅಪ್ಪಂದ್ರಾದ್ಮೇಲೆ ನಮಗದು ರಿಯಲೈಸ್ ಆಗುತ್ತೆ. ಸೊ ಆ ಥರ ತಂದೆ ನೆನಪಾದಾಗ ಫಸ್ಟ್ ಅನ್ಸೋದು ಒಂದು ಹಗ್ ಕೊಡಬೇಕು ಅಂತ. ಸೊ ಒಂದು ಅಪ್ಪುಗೆ ಅಷ್ಟು ಮುಖ್ಯ ಒಂದು ಸಂಬಂಧದಲ್ಲಿ ಒಂದು ಹಗ್. ಸೊ ಆ ಒಂದು ಹುಕ್ ವರ್ಡ್ ಸಿಕ್ಕಿದಾಗ ನನಗೆ ಇನ್ನೊಂದು ತುಂಬ ಕಾಡಿದ್ದು ಅನದರ್ ಡೈಮೆನ್ಷನ್ ಅಂದರೆ ಅಪ್ಪು ಸರ್. ಸೊ ಒಂದು ತಂದೆಯಾಗಿ ಏನೇನು ಕಾಂಟ್ರಿಬ್ಯೂಷನ್, ಮಕ್ಕಳಿಗೆ ಯಾವ ಜವಾಬ್ದಾರಿಯಿಂದ ಇರ್ಬೋದು, ಯಾವ ಥರ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅನ್ನೋದನ್ನು ಅವರೂ ಅದನ್ನು ಅಂದರೆ ಸಮಾಜಕ್ಕೆ ಹೇಳಿ ಹೋಗಿದ್ದಾರಲ್ಲ. ಸೊ 2 ಆ್ಯಂಗಲು ತುಂಬ ಕಾಡ್ತಿತ್ತು.